ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ಇವತ್ತು ಬೀದರ್ ನಗರದ ಜೆಡಿಎಸ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜೆಡಿಎಸ್ ಕಾರ್ಯಕರ್ತರು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಅವಹೇಳನಕಾರಿ ಪದ ಉಪಯೋಗಿಸಿದ್ದಾರೆ ಎಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಮತ್ತು ಎಸ್ಸಿ ಘಟಕದ ಅಧ್ಯಕ್ಷರಾದ ದೇವೇಂದ್ರ ಕುಮಾರ್ ಸೋನಿ ಮತ್ತು ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ನಾಯಬ್ ಹಾರುಗೇರಿ ಇವರ ನೇತೃತ್ವದಲ್ಲಿ ಇವತ್ತು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕೂಡಲೇ ಎಡಿಜಿಪಿ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಜೆಡಿಎಸ್ನ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ ಎಂದು ರಮೇಶ್ ಕುಮಾರ್ ಪಾಟೀಲ್ ಸೋಲ್ಪುರ್ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಬರೆದು ತಮ್ಮ ಮನವಿಗಳನ್ನು ಸ್ಪಂದಿಸಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಇವರು ಏನು ಹೇಳಿದ್ದಾರೆ ಅನ್ನೋದನ್ನ ಒಂದಿಷ್ಟು ನೋಡ್ಕೊಂಡು ಬರೋಣ ಬನ್ನಿ. ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ರಾಷ್ಟ್ರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಒಂದು IPS ಹುದ್ದೆಯ ಅಧಿಕಾರಿಯಾಗಿ ದೊಡ್ಡ ಸ್ಥಾನದಲ್ಲಿ ಕುಳಿತು ಸಂವಿಧಾನದ ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಾನೂನು ಚೌಕಟ್ಟಿದೆ. ಆದರೂ ಅವಹೇಳನಕಾರಿ ಪದಗಳನ್ನಾಡಿ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಎಡಿಜಿಪಿ ಚಂದ್ರಶೇಖರ್ ಅವರ ಒಂದು ವಿರುದ್ಧವಾಗಿ ಬೀದರ್ ಜಿಲ್ಲೆಯಲ್ಲಿ ನಾವು ನಮ್ಮ ಪಕ್ಷದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಘನತೆ ರಾಜ್ಯಪಾಲರಿಗೆ ಅವರ ವಿರುದ್ಧ ಅಮಾನತು ಮಾಡಬೇಕೆಂದು ಈ ಒಂದು ಪತ್ರದ ಮುಖಾಂತರ ವರದಿಯನ್ನು ಸಲ್ಲಿಸಲಿಕ್ಕೆ ಬಂದಿವೆ. ನಾನು ಅದನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಓದಿ ADC ಅವರ ಕೈಗೆ ಹಸ್ತಾಂತರ ಮಾಡುತ್ತೇನೆ. ಇವರಿಗೆ ವತಿಯಿಂದ ನಾವು ಇವತ್ತ ಕರ್ನಾಟಕ ರಾಜ್ಯದ ಒಂದು ಲೋಕಾಯುಕ್ತ ADGP ಆದಂಥ ಎಂ ಚಂದ್ರಶೇಖರ್ ಅವರು ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಅವಹೇಳನಕಾರಿ ಮಾತನಾಡಿ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ. ಇಂಥ ವ್ಯವಸ್ಥಿತವಾದಂಥ IPS ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತ ಅಧಿಕಾರಿಶಾಹಿ ಮಾಡ್ತಿದೆ. ಇದರ ವಿರುದ್ಧ ನಾವು ಇವತ್ತ ಬೀದರ್ ಜಿಲ್ಲಾ JDS ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಯಾವುದೇ ಇವತ್ತ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವತ್ತೊಂದು IPS ಅಧಿಕಾರಿಗಳನ್ನು ಮುಂದೆ ಮಾಡಿ ಇವತ್ತು ನಮ್ಮ ಪಕ್ಷದ ವಿರುದ್ಧ, ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳದ ಇದು ಒಂದು ಶೋಭೆ ತರುವಂಥದ್ದಿಲ್ಲ ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತು ಮಾಡದಿದ್ದರೆ ನಾವು ಇಡೀ ರಾಜ್ಯದ ತೀವ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನತಾದಳದ ವತಿಯಿಂದ ನಾವೆಲ್ಲರೂ ಎಂ ಚಂದ್ರಶೇಖರ್ ಅವರ ವಿರುದ್ಧವಾಗಿ ನಾವೆಲ್ಲರೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವರು ಒಬ್ಬ IPS IAS ಓದಂಥ ಅಧಿಕಾರಿಗಳು ಇಂಥ ತಪ್ಪು ಮಾಡಿದರೆ ಜನಸಾಮಾನ್ಯರ ಗತಿ ಏನು? ಇವತ್ತು ನಮಗೆ ಒಂದು ಸಂಶಯ ಬರ್ತಾ ಇದೆ. ಏನಂತ ಹೇಳಿದ್ರೆ ಇದೇನು ಪೊಲೀಸ್ ರಾಜ್ಯನ ಏನೋ ಅಂತೇಳಿ. ಒಬ್ಬ ಲೋಕ ನಾಯಕ, ಇವತ್ತು ಒಬ್ಬ ಧೀಮಂತ ಒಬ್ಬ ನಾಯಕ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ. ಇವ್ರನ್ನ ಅವರು ಅಸಭ್ಯವಾದ ಈ ವರ್ತನೆ, ಈ ಮಾತುಗಳು, ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಗವರ್ನರ್ನು ಬಾಯಿಗೆ ಬಂದಂತೆ ಮಾತಾಡುವುದು, ಈ ರೀತಿ ಇವರಿಗೆ ಸರ್ವಾಧಿಕಾರಿತನವನ್ನು ತೋರಿಸ್ತಾ ಇದ್ದಾರೆ. ಇವರಿಗೆ ಕುಮ್ಮಕ್ಕು ನೀಡುತ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮೊದಲು ಧಿಕ್ಕಾರ ಹೇಳ್ತಾ ಇದ್ದೀನಿ. ಇವರನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಒಳ್ಳೆಯ ಜನರನ್ನ ಇವತ್ತು ಬಯಲಿಗೆ ಸುಮ್ಮನೆ ಅವ್ರನ್ನ ಮರ್ಯಾದೆ ತೆಗಿಲಿಕ್ಕೆ ಅವ್ರನ್ನ ಇವತ್ತು ಹೊರಗೆ ಎಳಿತಾ ಇದ್ದಾರೆ. ಏನೂ ಆಗಲ್ಲ. ಈಗಾಗಲೇ ಅಮಿತ್ ಶಾಜಿ ಅವರಿಗೆ ಅರ್ಜಿ ಸಲ್ಲಿಸೇ ಆಗಿದೆ. ಇದರ ಬಗ್ಗೆ ವ್ಯವಸ್ಥಿತವಾದ ಒಂದು ದೂರು ಸಲ್ಲಿಸಲಾಗಿದೆ. ಇದು ಆ್ಯಕ್ಷನ್ ಅವರು ತಗೊಳ್ತಾರಂತ ನಂಬ್ತೀವಿ. ಈ ಹಿಂದೆ ವಿಧಾನಸೌಧದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು ಅವಾಗ ಶಂಕರ್ ಬಿದ್ರಿ ಅವರು ಮಾತಾಡಿದಾಗ ಇದೇ ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನು ಪ್ರತಿಭಟಿಸಿದರು ಅಂತೇಳಿ ನಂದು ಈ ಕಿವಿ ಕೇಳಿದ್ದಿದೆ. ಆದರೆ ಅದೇ ಈಗ ಚಂದ್ರಶೇಖರ್ ಅವರು ಮಾಡಿದಾಗ ಇದಕ್ಕೊಂದು ನ್ಯಾಯ, ಶಂಕರ್ ಬಿದ್ರಿ ಅವ್ರಿಗೊಂದು ನ್ಯಾಯನ? ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಇಂಥ ಅಧಿಕಾರಿಗೆ ನೀವು ಪುಸಲಾಯಿಸಿ ಅವರಿಂದ ನೀವು ಉಪಯೋಗ ಪಡ್ಕೊಳ್ತಾ ಇದ್ದೀರಿ. ನೀವೇನಾದರೂ ತಪ್ಪು ಮಾಡಿದರೆ ಒಪ್ಪಿಕೊಳ್ಳಿ. ಯಾರು ತಪ್ಪು ಮಾಡಿದರೂ ಅವರು ಒಪ್ಪಿಕೋಬೇಕು ಮತ್ತು ಅವರಿಗೆ ಬರಾಬರ್ ಅದೇ ಶಿಕ್ಷೆ ಆಗೋದು ಶಿಕ್ಷೆ ಆಗಬೇಕು. ಈ ಅಧಿಕಾರಿಯನ್ನು ಮೊದಲು ಅಮಾನತುಗೊಳಿಸಬೇಕು. ಇದು ಈ ಅಧಿಕಾರ
ಈ ಅಮಾನತುಗೊಳಿಸುವುದು ಬೇರೆಯವ್ರಿಗೂ ಅದು ಮಾದರಿ ಆಗಬೇಕು ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಐಲಿನ್ ಜಾನ್ ಮಠಪತಿ ಅಂತ, ನಾನು ರಾಜ್ಯ ಕಾರ್ಯದರ್ಶಿಯಾಗಿದ್ದೆ.